ಹಾಯ್ ಹೆಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಮ್ಮ ಮನೆ ಸುತ್ತಮುತ್ತ ನಮಗೆ ಅರಿವಿಲ್ಲದಂತೆ ಬೆಳೆಯುವ ಎಷ್ಟೋ ಗಿಡಗಳು ಕೋಟಿ ಬೆಲೆ ಬಾಳುವ ಔಷಧಿ ಗುಣ ಹೊಂದಿರುತ್ತೆ. ಅಂಥವುಗಳಲ್ಲಿ ಪ್ರಮುಖವಾದುದು ಈ ನೆಲನಲ್ಲಿ ಅಥವಾ ಭೂಮಿ ಆಮ್ಲ. ಇದನ್ನು ಆಯುರ್ವೇದದಲ್ಲಿ ಲಿವರ್ ಮತ್ತು ಕಿಡ್ನಿ ಸಮಸ್ಯೆಗಳಿಗೆ ಸಂಜೀವಿನಿ ಅಂತಾನೆ ಕರೆಯಲ್ಪಡುತ್ತೆ. ಇವತ್ತಿನ ವಿಡಿಯೋದಲ್ಲಿ ಕೇವಲ 1 ವಾರ ಈ ಗಿಡ ಬಳಸೋದ್ರಿಂದ ನಿಮ್ಮ ದೇಹದಲ್ಲಿ ಏನೆಲ್ಲ ಪವಾಡ ನಡೆಯುತ್ತೆ, ಕಿಡ್ನಿ ಕಲ್ಲು ಕರಗಿಸೋದಕ್ಕೆ ಇದು ಹೇಗೆಲ್ಲ ಸಹಾಯ ಆಗುತ್ತೆ ಅಂತ ಪೂರ್ತಿ ತಿಳ್ಕೊಳ್ಳೋಣ. ಈ ವಿಡಿಯೋನ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಮೊದಲನೆಯ ಉಪಯೋಗ ನೋಡೋದಾದ್ರೆ ಲಿವರ್ ಆರೋಗ್ಯಕ್ಕೆ ರಾಮಬಾಣ ಅಂತ ಹೇಳ್ಬೋದು. ಇವತ್ತಿನ ಕೆಟ್ಟ ಆಹಾರ ಪರಿಸ್ಥಿತಿಯಿಂದಾಗಿ ಜಾಂಡೀಸ್ ಅಂದ್ರೆ ಕಾಮಾಲೆ, ಫ್ಯಾಟಿ ಲಿವರ್ನಂತಹ ಸಮಸ್ಯೆಗಳು ಸರ್ವೇ ಸಾಮಾನ್ಯ ಆಗೋಗಿದೆ. ಭೂಮಿ ಆಮ್ಲವು ಲಿವರ್ನಲ್ಲಿರುವ ಟಾಕ್ಸಿನ್ಸ್ ಅಂಶಗಳನ್ನು ಹೊರಹಾಕಿ ಲಿವರ್ ಅನ್ನು ಮತ್ತೆ ಪುನರ್ಚೇತನಗೊಳ್ಳಲು ಸಹಾಯ ಮಾಡುತ್ತೆ. ಸೆಕೆಂಡ್ ನೋಡೋದಾದ್ರೆ ಸ್ಟೋನ್ ಬ್ರೇಕರ್. ಹೌದು, ಇದು ಕಿಡ್ನಿ ಕಲ್ಲುಗಳ ನಿವಾರಣೆಗೂ ಕೂಡ ಸಹಕಾರಿಯಾಗುತ್ತೆ. ಇದನ್ನು ಇಂಗ್ಲಿಷ್ನಲ್ಲಿ ಸ್ಟೋನ್ ಬ್ರೇಕರ್ ಅಂತಲೇ ಕರೀತಾರೆ. ಕಿಡ್ನಿಯಲ್ಲಿ ಕಲ್ಲುಗಳಿದ್ದರೆ ಇದನ್ನು ನಿಯಮಿತವಾಗಿ ಸೇವಿಸೋದ್ರಿಂದ ಆ ಕಲ್ಲುಗಳು ಪುಡಿಯಾಗಿ ಮೂತ್ರದ ಮೂಲಕ ಹೊರ ಹೋಗಲು ಸಹಾಯವಾಗುತ್ತೆ. ಮೂರನೇ ಉಪಯೋಗ ನೋಡೋದಾದ್ರೆ ಬ್ಲಡ್ ಶುಗರ್ ಲೆವೆಲ್ ಮತ್ತೆ ಜೀರ್ಣಕ್ರಿಯೆಗೂ ಕೂಡ ಇದು ಸಹಕಾರಿ. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಮತ್ತು ಗ್ಯಾಸ್ಟ್ರಿಕ್ ಹೊಟ್ಟೆ ಉರಿ ಸಮಸ್ಯೆಯಿಂದ ಮುಕ್ತಿ ಪಡೆಯಲು ನೆಲನಲ್ಲಿ ತುಂಬಾ ಸಹಕಾರಿಯಾಗಿದೆ. ನಾಲ್ಕನೆಯದಾಗಿ ನೋಡೋದಾದ್ರೆ ಚರ್ಮದ ಸಮಸ್ಯೆಗೂ ಪರಿಹಾರ. ನಿಮಗೆ ಪದೇ ಪದೇ ಮೊಡವೆ, ಕಜ್ಜಿ ಅಥವಾ ತುರುಕೆ ಆಗುತ್ತಿದ್ದರೆ ಈ ಗಿಡದ ಎಲೆಗಳನ್ನ ಪೇಸ್ಟ್ ಅನ್ನು ಹಚ್ಚುವುದರಿಂದ ಚರ್ಮ ಕಾಯಿಲೆಗಳು ಗುಣಪಡಿಸಬಹುದು. ಬನ್ನಿ ಹಾಗಾದ್ರೆ ಇದನ್ನ ಸರಿಯಾಗಿ ಬಳಸುವುದರ ಕ್ರಮ ಏನು ಎಂದು ತಿಳಿದುಕೊಳ್ಳೋಣ. ಇದರ ಇಡೀ ಗಿಡವನ್ನು ಬೇರು, ಎಲೆ, ಕಾಂಡ ಚೆನ್ನಾಗಿ ತೊಳೆದು ನೀರು ಮತ್ತು ಜೀರಿಗೆ ಹಾಕಿ ಕುದಿಸಿ ಕಷಾಯ ಮಾಡಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯಬಹುದು. ಒಂದು ವೇಳೆ ಹಸಿ ಗಿಡ ಸಿಕ್ಕದಿದ್ದರೆ ಆಯುರ್ವೇದ ಅಂಗಡಿಯಲ್ಲಿ ಸಿಗುವ ಭೂಮಿ ಆಮ್ಲ ಚೂರ್ಣ ಅಥವಾ ಪುಡಿಯನ್ನು ಉಗುರು ಬೆಚ್ಚಗಿನ ನೀರಿನಲ್ಲಿ ಬೆರೆಸಿ ಕುಡಿಯಬಹುದು. ಇಲ್ಲಿ ಎಚ್ಚರಿಕೆ ವಹಿಸಬೇಕಾದ ವಿಷಯವೇನೆಂದರೆ ಭೂಮಿ ಆಮ್ಲವು ಮೂಲತಃ ಅತ್ಯಂತ ತಂಪಾದ ಗುಣವನ್ನು ಹೊಂದಿದೆ. ಇದನ್ನು ಅತಿಯಾಗಿ ಸೇವಿಸಿದರೆ ಶೀತ, ನೆಗಡಿ, ಕೆಮ್ಮು ಅಥವಾ ಸೈನಸ್ ಸಮಸ್ಯೆ ಹೆಚ್ಚಾಗಬಹುದು. ಖಾಲಿ ಹೊಟ್ಟೆಯಲ್ಲಿ ಅತಿಯಾದ ಪ್ರಮಾಣ ತಿಂದರೆ ಕೆಲವರಿಗೆ ಹೊಟ್ಟೆ ತಳಮಳ ಅಥವಾ ಅತಿಸಾರ ಉಂಟಾಗಬಹುದು. ಎಚ್ಚರಿಕೆ ಇರಲಿ. ಹಾಗೆಯೇ ಗರ್ಭಿಣಿ ಸ್ತ್ರೀಯರು, ಬಾಣಂತಿಯರು ಡಾಕ್ಟರ್ ಸಲಹೆ ಮೂಲಕವೇ ತೆಗೆದುಕೊಳ್ಳುವುದು ಉತ್ತಮ. ಸ್ನೇಹಿತರೆ, ಯಾವುದೇ ಮನೆಮದ್ದಾದರೂ ಅದು ನಿಮ್ಮ ದೇಹ ಪ್ರಕೃತಿಗೆ ಸೂಕ್ತವೇ ಎಂದು ತಿಳಿದು ಬಳಸುವುದು ಜಾಣತನ. ಅತಿಯಾದರೆ ಅಮೃತವು ವಿಷ ಅನ್ನೋದನ್ನು ಮರಿಬೇಡಿ. ನಿಮಗೆ ಯಾವುದೇ ದೀರ್ಘಕಾಲದ ಕಾಯಿಲೆ ಇದ್ದರೆ ಒಮ್ಮೆ ಆಯುರ್ವೇದ ವೈದ್ಯರನ್ನು ಸಂಪರ್ಕಿಸಿ ಬಳಸಿ. ಈ ಇನ್ಫಾರ್ಮೇಷನ್ ನಿಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಸ್ಟೇ ಹೆಲ್ದಿ, ಸ್ಟೇ ಹ್ಯಾಪಿ.